ಒತ್ತಡಗಳಿರ್ತವೆ ನಿಮಗೆ. ಯಾವುದೋ ಒಂದು ಮನೆ ಕಟ್ತಾ ಇದ್ದೀರಾ, ಅದಕ್ಕೆ ಫೈನಾನ್ಸ್ ಹೆಂಗೆ ರೆಡಿ ಮಾಡ್ಕೋಬೇಕು, ಅಥವಾ ನಿಂತೋಗಿರುವಂತ ಕೆಲಸ ಹೆಂಗ್ ಸ್ಟಾರ್ಟ್ ಮಾಡಬೇಕು, ಒತ್ತಡ ಇದೆ ಕೆಲಸದಲ್ಲಿ ನಾನು ಹೆಂಗ್ ನಿಭಾಯಿಸ್ಲಿ ಅನ್ನುವಂಥ ಚಿಂತೆ ಇರುತ್ತೆ. ಇನ್ವೆಸ್ಟ್ಮೆಂಟ್ ಮಾಡಬೇಕು, ಎಲ್ಲಿಂದ ದುಡ್ಡು ತರಲಿ ಅನ್ನುವಂಥ ಚಿಂತೆ ಇರುತ್ತೆ. ಮಕ್ಕಳ ವಿದ್ಯಾಭ್ಯಾಸಕ್ಕೆ ಹಣಕಾಸಿನ ಸಮಸ್ಯೆ ಇರ್ಬೋದು, ಅಥವಾ ಮಕ್ಕಳ ಕೆಲಸಕ್ಕೆ ಹಣಕಾಸಿನ ಸಮಸ್ಯೆ ಇರ್ಬೋದು, ಮಕ್ಕಳ ಮದುವೆ ಮಾಡೋದಕ್ಕೆ ಹಣಕಾಸಿನ ಸಮಸ್ಯೆ ಇರ್ಬೋದು. ಅನಾರೋಗ್ಯದ ಮಿಥುನ ರಾಶಿಯ ಅಕ್ಟೋಬರ್ ತಿಂಗಳ ಮಾಸ ಭವಿಷ್ಯ. ಅಕ್ಟೋಬರ್ ತಿಂಗಳಲ್ಲಿ ಲಾಭವೇನಿದೆ, ನಷ್ಟವೇನಿದೆ, ಯಾವೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತ ಎಚ್ಚರಿಕೆ ಇರಬೇಕು, ನಿಮಗಿರುವಂತಹ ಅಡೆತಡೆಗಳೇನು, ಲಕ್ಷ್ಮೀ ಲಾಭ ಇದೆಯಾ ಈ ತಿಂಗಳು, ಈ ಇರುವಂತಹ ಸಮಸ್ಯೆಗಳು ಸರಿ ಆಗುತ್ತಾ ಇಲ್ವಾ ಅನ್ನುವಂತಹ ಅನೇಕ ಗೊಂದಲಗಳಿದೆ, ಅನೇಕ ಪ್ರಶ್ನೆಗಳಿದೆ, ಅನೇಕ ಯೋಜನೆಗಳಿದೆ. ಈ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಇದೆಯಾ ಅನ್ನುವಂತಹ ಸಂಪೂರ್ಣವಾದ ಮಾಹಿತಿಯನ್ನ ತಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ತಾ ಇರತಕ್ಕಂಥದ್ದು. ಬಹುಮುಖ್ಯವಾಗಿ ಈ ವಿಡಿಯೋದ ಕೊನೆಯಲ್ಲಿ ಸರಳವಾದ, ಸುಲಭವಾದ, ಶಾಸ್ತ್ರೋಕ್ತವಾದ ಪರಿಹಾರಗಳನ್ನ ತಾವು ತಿಳ್ಕೊಳ್ತಾ ಇರತಕ್ಕಂಥದ್ದನ್ನ ಮಿಸ್ ಮಾಡ್ಕೊಳ್ಳಿಕ್ ಹೋಗ್ಬೇಡಿ. ವಿಡಿಯೋ ಬಹಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಯೂಸ್ಫುಲ್ ಆಗುತ್ತೆ. ಹಾಗಾಗಿ ನಿಮ್ಗೆ ತಡ ಮಾಡೋದು ಬೇಡ, ಬನ್ನಿ ನೇರವಾಗಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಆದ್ರೆ ಒಂದು ವಿಚಾರ, ನೀವು ಫಸ್ಟ್ ಟೈಮ್ ಈ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತಂದ್ರೆ ದಯವಿಟ್ಟು ಮಾಡ್ಕೊಳ್ಳಿ. ಹಾಗಿದ್ರೆ ಈ ಮಿಥುನ್ ರಾಶಿಯ ಜನ್ಮ ನಕ್ಷತ್ರಗಳು ಯಾವುವು ಅಂತ ನೋಡಿದ್ರೆ ನೋಡಿ, ಮೃಗಶಿರ ನಕ್ಷತ್ರದ 3 ಮತ್ತು 4ನೇ ಚರಣ, ಆರಿದ್ರ ನಕ್ಷತ್ರದ 4 ಚರಣಗಳು, ಪುನರ್ವಸು ನಕ್ಷತ್ರದ ಮೊದಲ 3 ಚರಣಗಳು ಸೇರಿರತಕ್ಕಂತಹ ಮಿಥುನ ರಾಶಿ. ಮಿಥುನ ರಾಶಿಯವರ ಅದೃಷ್ಟ ಬಣ್ಣ ಹಳದಿ ಮತ್ತು ಹಸಿರು ಆಗಿರತಕ್ಕಂಥದ್ದು. ಅದೃಷ್ಟ ದೇವತೆ ಮಹಾವಿಘ್ನ ನಿವಾರಕ ಗಣೇಶ ಸ್ವಾಮಿ ಆಗಿರತಕ್ಕಂಥದ್ದು. ಈ ಮಿಥುನ ರಾಶಿಯವರಿಗೆ ಮಿತ್ರ ರಾಶಿಗಳು ಮೇಷ, ಸಿಂಹ, ತುಲಾ, ಕನ್ಯಾ ರಾಶಿ ಮಿತ್ರ ರಾಶಿಗಳು. ಶತ್ರು ರಾಶಿ ಕಟಕ ರಾಶಿ. ವಿಶೇಷವಾದ ಗುಣ ಏನಂತಂದ್ರೆ ಯಾವತ್ತಿಗೂ ಇವರು ಸಂಗೀತ ಪ್ರಿಯರು, ರಸಿಕರು. ಈ ಊಟದಲ್ಲಿ ಅವ್ರದೇ ಆದಂತ ಒಂದು ಟೇಸ್ಟ್ ಇರುತ್ತೆ, ಸಂಗೀತದಲ್ಲಿ ಅವ್ರದೇ ಆದಂತ ಒಂದು ಟೇಸ್ಟ್ ಇರುತ್ತೆ. ನಿರ್ಭಯಿಗಳು, ಯಾರಿಗೂ ಎದುರ್ಕೊಳ್ಳಲ್ಲ. ಅವ್ರಾಯ್ತು, ಅವ್ರ ಕೆಲಸ ಆಯ್ತು, ಅವ್ರ ಜೀವನ ಆಯ್ತು, ಅವ್ರ ಭವಿಷ್ಯ ಆಯ್ತು, ಅವರು ಬಡವರೇ ಇರ್ಲಿ ಅಥವಾ ಶ್ರೀಮಂತರೇ ಇರ್ಲಿ, ಆನೆ ನಡೆದಿದ್ದ ದಾರಿ ಅನ್ನೋ ತರ ನಿರ್ಭಯಿಗಳು ಹೋಗ್ತಾ ಇರ್ತಾರೆ, ಮಾಡ್ತಾ ಇರ್ತಾರೆ. ಆ ತರ ಒಂದು ಭಾವನೆಗಳು ಮಿಥುನ್ ರಾಶಿಯವರಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ಈ ಅಕ್ಟೋಬರ್ ತಿಂಗಳಲ್ಲಿ ಕೆಲವೊಂದು ಒತ್ತಡಗಳಿರ್ತವೆ ನಿಮಗೆ. ಯಾವುದೋ ಒಂದು ಮನೆ ಕಟ್ತಾ ಇದ್ದೀರಾ, ಅದಕ್ಕೆ ಫೈನಾನ್ಸ್ ಹೆಂಗ್ ರೆಡಿ ಮಾಡ್ಕೋಬೇಕು, ಅಥವಾ ನಿಂತೋಗಿರುವಂತ ಕೆಲಸ ಹೆಂಗ್ ಸ್ಟಾರ್ಟ್ ಮಾಡಬೇಕು, ಒತ್ತಡ ಇದೆ ಕೆಲಸದಲ್ಲಿ ನಾನು ಹೆಂಗ್ ನಿಭಾಯಿಸ್ಲಿ ಅನ್ನುವಂಥ ಚಿಂತೆ ಇರುತ್ತೆ. ಇನ್ವೆಸ್ಟ್ಮೆಂಟ್ ಮಾಡಬೇಕು, ಎಲ್ಲಿಂದ ದುಡ್ಡು ತರಲಿ ಅನ್ನುವಂಥ ಚಿಂತೆ ಇರುತ್ತೆ. ಮಕ್ಕಳ ವಿದ್ಯಾಭ್ಯಾಸಕ್ಕೆ ಹಣಕಾಸಿನ ಸಮಸ್ಯೆ ಇರ್ಬೋದು, ಅಥವಾ ಮಕ್ಕಳ ಕೆಲಸಕ್ಕೆ ಹಣಕಾಸಿನ ಸಮಸ್ಯೆ ಇರ್ಬೋದು, ಮಕ್ಕಳ ಮದುವೆ ಮಾಡೋದಕ್ಕೆ ಹಣಕಾಸಿನ ಸಮಸ್ಯೆ ಇರ್ಬೋದು. ಅನಾರೋಗ್ಯದಿಂದಾಗಿ ಕೆಲವೊಂದು ಹಣ ಹೊಂದಿಸೋದಕ್ಕೆ ಕಷ್ಟ ಆಗಿರ್ಬೋದು. ಈ ರೀತಿಯಾಗಿ ದೈನಂದಿನ ನಿತ್ಯದ ಜೀವನದ ಹೊಂದಾಣಿಕೆ ಮಾಡ್ಕೊಂಡು ಹೋಗೋದಕ್ಕೂ ಕೆಲವೊಂದು ಸಂದರ್ಭದಲ್ಲಿ ಹಣಕಾಸಿನ ಸಮಸ್ಯೆಗಳು ಕಂಡು ಬರ್ತಾ ಇರತಕ್ಕಂಥದ್ರಿಂದ ಬಹಳಷ್ಟು ಆತಂಕದ ಮನೋಭಾವನೆ ಇರುತ್ತೆ. ಮನಸ್ಸಿನಲ್ಲಿ ಏನೋ ಒಂಥರ ಬೇಸರ ಇರುತ್ತೆ. ಹೆಂಗಪ್ಪ ಮಾಡೋದು, ಇದನ್ನೆಲ್ಲ ಹೆಂಗ ನಿಭಾಯಿಸೋದು ಅನ್ನುವಂತಹ ಒಂದು ಗೊಂದಲದಲ್ಲಿ ನೀವಿರುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ. ಇನ್ನು ಯಾವುದೇ ವಿಚಾರದಲ್ಲಿ ದೃಢವಾದ ನಿರ್ಧಾರವನ್ನ ತೆಗೆದುಕೊಳ್ಳಕ್ ಆಗಲ್ಲ. ಎಸ್ ನೋ ಸಿಚುವೇಶನ್ ಇರುತ್ತೆ. ಆಗ್ಲಿಲ್ಲ ಅಂದ್ರೆ ಏನ್ ಮಾಡ್ಲಿ, ಅಥವಾ ಈ ದುಡ್ಡನ್ನ ಇನ್ವೆಸ್ಟ್ಮೆಂಟ್ ಮಾಡ್ಬಿಡ್ತೀನಿ, ಅದ್ರಲ್ಲಿ ಸಕ್ಸಸ್ ಆಗ್ಲಿಲ್ಲ ಅಂದ್ರೆ ಏನ್ ಮಾಡ್ಲಿ. ಈ ರೀತಿಯಾಗಿ ನಿಮ್ಮಲ್ಲಿನೇ ಅನೇಕ ಗೊಂದಲದ ಗೂಡಾಗಿರುತ್ತೆ, ಬಹಳಷ್ಟು ಯೋಚನೆ ಮಾಡ್ತಾ ಇರತಕ್ಕಂಥದ್ದು. ಆದ್ರೆ ಒಂದು ವಿಚಾರ ನಿಮ್ಮ ಗಮನಕ್ಕಿರ್ಲಿ, ನಿಮ್ಮ ಹಣಕಾಸಿನ ಸ್ಥಿತಿಗತಿಗಳನ್ನ ನೋಡಿಕೊಂಡು ನೀವು ನಿರ್ಧಾರ ತಗೋಬೇಕು. ನೀವಿರುವಂತಹ ಪರಿಸ್ಥಿತಿಯ ಆಧಾರದ ಮೇಲೆ ನೀವು ನಿರ್ಧಾರಗಳನ್ನು ತೆಗೆದುಕೊಳ್ಬೇಕು. ಯಾವುದೋ ಒಂದು ಉದ್ಯೋಗ ಮಾಡ್ತಾ ಇದ್ದೀರಿ ಅಂತಂದ್ರೆ ನೀವು ಮಾನಸಿಕವಾಗಿ ಎಷ್ಟು ಫಿಟ್ ಆಗಿದ್ದೀರಿ ಅನ್ನುವಂಥದ್ದು ಕೂಡ ಕನ್ಸಿಡರ್ ಆಗುತ್ತೆ. ಅಥವಾ ಆ ವಿಭಾಗದಲ್ಲಿ ಯಾರು ನುರಿತಿರ್ತಾರೆ, ಉದ್ಯೋಗ ಅಂತ ಒಂದಲ್ಲ, ನೀವು ಮದುವೆ ಮಾಡ್ತಾ ಇದ್ದೀರಾ, ಕೆಲಸ ಹುಡುಕ್ತಾ ಇದ್ದೀರಾ, ಉದ್ಯೋಗ ಮಾಡ್ಬೇಕಾ ಅಥವಾ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾ, ಯಾವುದೋ ದುಡ್ಡಿನ ವ್ಯವಹಾರ ಮಾಡ್ತಾ ಇದ್ದೀರಾ, ಅದನ್ನ ಅಳುದು ತೂಗಿ ಯೋಚನೆ ಮಾಡಿಕೊಂಡು ಚಾಚು ತಪ್ಪದೆ ಅರ್ಥ ಮಾಡಿಕೊಂಡು ಆ ಕೆಲಸಕ್ಕೆ ಕೈ ಹಾಕುವಂತ ಪ್ರಯತ್ನವನ್ನ ಮಾಡಿ. ಈ ವಿಡಿಯೋದಿಂದ ನೀವು ತಿಳ್ಕೊಬೇಕಾಗಿರುವಂತಹ ಬಹುಮುಖ್ಯವಾದ ಎಚ್ಚರಿಕೆ ಅನ್ನುವಂಥದ್ದು ನಿಮ್ಮ ಗಮನಕ್ಕಿರಲಿ. ಇನ್ನು ನಿಮ್ಮ ಸಂಪೂರ್ಣ ದೃಷ್ಟಿಕೋನ ಕೆಲವೊಂದು ಸಂದರ್ಭದಲ್ಲಿ ಏನಾಗಿರುತ್ತೆ, ಹಣಕಾಸಿಗೆ ಸಂಬಂಧಪಟ್ಟಂತಹ ಸಮಸ್ಯೆ ಅಥವಾ ಹಣಕಾಸಿನ ಸಂಬಂಧಪಟ್ಟಂತಹ ದೃಷ್ಟಿಕೋನಗಳೇ ಹೆಚ್ಚಾಗಿ ಕಂಡು ಬರ್ತಾ ಇರತಕ್ಕಂಥದ್ದು. ಆದ್ರೆ ಹಣಕ್ಕೆ ಕೇಂದ್ರೀಕೃತವಾಗಿರತಕ್ಕಂತಹ ಸಮಸ್ಯೆಯ ಒಂದಿಲ್ಲ ಒಂದು ಕಾರಣದಿಂದ ಅಲ್ಲಿಗೆ ಬಂದು ನಿಲ್ಲುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಹಾಗಾಗಿ ಈ ದಿಸೆಯಲ್ಲಿ ನೀವು ಅಳೆದು ತೂಗಿ ನೀವು ನಿರ್ಧಾರಗಳನ್ನು ತೆಗೆದುಕೊಳ್ಳಿ. ನಾನು ಪರಿಹಾರಗಳನ್ನು ತಿಳಿಸ್ಕೊಡ್ತೀನಿ ಆಮೇಲೆ. ಇನ್ನು ಈ ಸಂಸಾರದಲ್ಲಿ ಬಹಳ ವಿಶೇಷವಾಗಿ ಸ್ತ್ರೀಯರಾಗಿದ್ರೆ ಬಹಳ ಜವಾಬ್ದಾರಿ ಹೆಚ್ಚಾಗುತ್ತೆ. ಮನೆಯನ್ನ ನಿಭಾಯಿಸುವಂತಹ ಜವಾಬ್ದಾರಿ ಹೆಚ್ಚಾಗುವಂತಹ ಸಾಧ್ಯತೆಗಳಿದೆ.
ಹಾಗಾಗಿ ಆ ಹೆಚ್ಚಿನ ಒಂದು ಒತ್ತಡ, ಹೆಚ್ಚಿನ ಒಂದು ಜವಾಬ್ದಾರಿ ಕೂಡ ನೀವು ತೆಗೆದುಕೊಳ್ಳುವಂತಹ ಸಾಧ್ಯತೆಗಳು ವಿಶೇಷವಾಗಿ ಸ್ತ್ರೀಯರಲ್ಲಿ ಕಂಡು ಬರ್ತಾ ಇರ್ತಕ್ಕಂಥದ್ದು. ಈ ಭೂಮಿಯ ವಿವಾದಗಳು ಕೋರ್ಟಿನ ಮೆಟ್ಟಿಲಿರ್ತವೆ, ಅಥವಾ ಯಾವುದೇ ಆಸ್ತಿಯ ವಿವಾದಗಳು, ಅಣ್ಣ ತಮ್ಮಂದಿರಲ್ಲಿ ಯಾವುದೇ ವಿವಾದಗಳು, ನೆರೆಹೊರೆಯಲ್ಲಿ ಯಾವುದೇ ವಿವಾದಗಳು, ಯಾವುದೇ ಸಣ್ಣ ಪುಟ್ಟ ವಿಚಾರಕ್ಕೆ ಕಿರಿಕು, ಯಾವುದೇ ಒಂದು ಈ ವಾಹನಗಳಲ್ಲಿ ಕಿರಿಕು, ಈ ರೀತಿ ಕೆಲಸದಲ್ಲಿ ಕಿರಿಕು, ಈ ರೀತಿಯಾಗಿ ಏನೋ ಒಂದು ಚಿಕ್ಕ ಪುಟ್ಟ ಕಾಂಟ್ರವರ್ಸಿಗಳು ಕೆಲವೊಂದು ಜನರಿಗೆ ಕಂಡು ಬರುತ್ತೆ. ಹಾಗಾಗಿ ಸಾಧ್ಯವಾದಷ್ಟು ಆ ಕಾಂಟ್ರವರ್ಸಿಯಿಂದ ಹೊರಗಡೆ ಇರೋದಕ್ಕೆ, ಅದರಿಂದ ಸ್ವಲ್ಪ ದೂರ ಇರುವಂತಹ ಪ್ರಯತ್ನವನ್ನು ಮಾಡುವಂಥದ್ದು ಬಹಳ ಮುಖ್ಯವಾಗಿರುವಂತಹ ವಿಚಾರ. ವಿದ್ಯಾರ್ಥಿಗಳು ಒಳ್ಳೆಯ ಸಾಧನೆಯನ್ನ ಮಾಡ್ತಾರೆ. ಈ ಮಧ್ಯದಲ್ಲಿ ವಿದ್ಯಾರ್ಥಿಗಳ ದಿಸೆಯಲ್ಲಿ ಒಳ್ಳೆ ಫಲ ಇದೆ. ಸ್ವಲ್ಪ ಮೊಬೈಲ್ ಏನಾದ್ರೂ ಯೂಸ್ ಮಾಡ್ತಾ ಇದ್ರೆ ದಯವಿಟ್ಟು ಅದನ್ನು ಕಡಿಮೆ ಮಾಡಿಸಿ, ಇನ್ನೂ ಒಳ್ಳೆಯ ಸಾಧನೆ ಮಾಡುವಂತಹ ಸಾಧ್ಯತೆಗಳು ವಿದ್ಯಾರ್ಥಿಗಳ ದಿಸೆಯಲ್ಲಿ ಕಂಡು ಬರುತ್ತೆ. ಮಹಿಳಾ ಉದ್ಯಮಿಗಳು ಏನಾದ್ರೂ ಇದ್ರೆ ಸ್ವಲ್ಪ ಒಳ್ಳೆ ಲಾಭಗಳನ್ನ ಗಳಿಸುವಂತಹ ಸಾಧ್ಯತೆ, ಒಳ್ಳೆ ಕ್ಯಾಲ್ಕುಲೇಷನ್ ಇರುತ್ತೆ. ವಿಶೇಷವಾಗಿ ಮಹಿಳೆಯರಿಗೆ, ಮಿಥುನ ರಾಶಿ ಮಹಿಳೆಯರಿಗೆ ಒಂದು ಲೆಕ್ಕಾಚಾರ ಅಂತ ಇರುತ್ತೆ. ಸುಮ್ನೆ ಅನವಶ್ಯಕವಾಗಿ ಖರ್ಚು ಮಾಡಕ್ ಹೋಗಲ್ಲ. ಏನೇ ಖರ್ಚು ಮಾಡಿದ್ರು ಕೂಡ ಒಂದು ಲೆಕ್ಕಾಚಾರ ಅಂತ ಇರುತ್ತೆ. ಆ ಲೆಕ್ಕಾಚಾರದ ಪ್ರಕಾರವೇ ಕೆಲಸ ಮಾಡುವಂತಹ ಸಾಧ್ಯತೆ ಅಥವಾ ಖರ್ಚು ಮಾಡುವಂತಹ ಸಾಧ್ಯತೆಗಳು ಮಿಥುನ ರಾಶಿಯವರ ಸ್ತ್ರೀಯರಲ್ಲಿ ವಿಶೇಷವಾಗಿ ಕಂಡು ಬರುತ್ತೆ. ಈ ಫಲ ಪುರುಷರಿಗೂ ಸ್ತ್ರೀಯರಿಗೂ ಸಮಾನವಾಗಿ ಅನ್ವಯ ಆಗುತ್ತೆ. ಜೊತೆಗೆ ವಿಶೇಷವಾದಂತಹ ಫಲ ಇದ್ರೆ ತಿಳಿಸ್ಕೊಡ್ತೇನೆ. ಆಹಾರಕ್ಕೆ ಸಂಬಂಧಿಸಿರತಕ್ಕಂತ ವ್ಯಾಪಾರ ಮಾಡ್ತಾ ಇದ್ರೆ, ಹೋಟೆಲ್, ಬೇಕರಿ ಅಥವಾ ಧಾನ್ಯಗಳು, ಈ ರೀತಿಯಾಗಿರ್ತಕ್ಕಂಥ ಆಹಾರಕ್ಕೆ ವಸ್ತುಗಳಿಗೆ ಸಂಬಂಧಿಸಿರುವಂತಹ ಕೆಲಸ ಮಾಡ್ತಾ ಇದ್ರೆ, ಕಟ್ಟಡ ಸಾಮಗ್ರಿಗಳ ವ್ಯಾಪಾರಕ್ಕೆ ಸಂಬಂಧಿಸಿರುವಂತಹ ಕೆಲಸ ಮಾಡ್ತಾ ಇದ್ರೆ ಲಾಭಗಳು ಗಳಿಸುವಂತಹ ಸಾಧ್ಯತೆಗಳಿದೆ. ಈ ಸರ್ಕಾರಿ ಅಥವಾ ಅರೆ ಸರ್ಕಾರಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೂ ಕೂಡ ಒಂದಿಷ್ಟು ಜನಗಳಿಂದ ಒತ್ತಡದ ವಾತಾವರಣ ಇರುತ್ತೆ. ಯಾಕಂತಂದ್ರೆ ಏನ್ ನಿರ್ಧಾರ ತಗೋಬೇಕು, ಈ ಜನಗಳನ್ನ ಯಾವ ರೀತಿ ನಾವು ನಂಬಬೇಕು, ಅಥವಾ ಯಾವ ರೀತಿ ಇವರನ್ನ ಅರ್ಥ ಮಾಡ್ಕೋಬೇಕು ಅನ್ನುವಂಥದ್ದೇ ಕೆಲವೊಂದು ಜನರಿಗೆ ಪ್ರಶ್ನೆ ಆಗಿರುತ್ತೆ. ಎಷ್ಟೋ ಜನ ನಂಬಿದ್ರು ಕೂಡ ಸಡನ್ ಆಗಿ ಒಂದ್ ಸೆಕೆಂಡ್ ಅವ್ರ ಮೇಲೆ ಸಂಶಯ ಅನ್ನುವಂಥದ್ದು ನಿಮಗೆ ಬರುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಜೊತೆಗೆ ನಿಮಗೆ ಹೊಸ ಹೊಸ ಕೆಲಸಗಳು ಆಗುತ್ತೆ, ಇರುವಂತಹ ಸಮಸ್ಯೆಗಳನ್ನ ಸರಿ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀರಿ. ಜೊತೆಗೆ ಕೆಲವೊಂದು ಜನರಿಗೆ ಹೊಸ ಸವಾಲುಗಳು ಕೂಡ ಎದುರಾಗುವಂತಹ ಸಾಧ್ಯತೆಗಳಿದೆ. ಈ ಸವಾಲುಗಳು ನಿಮಗೆ ಹೊಸದೇನಲ್ಲ. ಈ ಮಿಥುನ ರಾಶಿಯವರು ಸಹಜವಾಗಿ ಧೈರ್ಯ ಇದೆ ಇವರಿಗೆ. ಸಮಸ್ಯೆ ಅಂತ ಇದ್ರೆ ಅದನ್ನ ಎದುರಿಸ್ಬಿಡ್ತೀನಿ ಅಂತೇಳಿ ಎದೆಗಾರಿಕೆ ಅನ್ನುವಂಥದ್ದು ಇದೆಯಲ್ಲ, ಅದು ಇಲ್ಲಿ ಕಾನ್ಫಿಡೆನ್ಸ್ ಲೆವೆಲ್ ಇದೆಯಲ್ಲ, ಅದು ತುಂಬಾ ಚೆನ್ನಾಗಿರುತ್ತೆ. ಎಂತಹ ಸಂದಿಗ್ಧ ಸನ್ನಿವೇಶದಲ್ಲಿದ್ರೂ ಕೂಡ ಧೈರ್ಯದಿಂದ ಮುನ್ನುಗ್ಗುವಂತ ಕಲೆ ಇದೆಯಲ್ಲ, ಆ ಕಲೆ ನಿಮಗೆ ಕೈ ಹಿಡಿಯುವಂತಹ ಸಾಧ್ಯತೆಗಳಿದೆ. ಕೆಲವೊಂದು ಜನರು ಈ ಮೆಡಿಕಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಸ್ವಂತ ಉದ್ಯೋಗ ಮಾಡುವಂತದ್ದು, ಆಸ್ಪತ್ರೆಗಳು ಪ್ರಾರಂಭ ಮಾಡುವಂತಹ ಸಾಧ್ಯತೆಗಳಿದೆ. ಹಣಕಾಸಿನ ಸಂಸ್ಥೆಗಳನ್ನ ಆರಂಭ ಮಾಡುವಂತಹ ಸಾಧ್ಯತೆಗಳು ಕೆಲವೊಂದು ಜನರಿಗೆ ಕಂಡು ಬರುತ್ತೆ. ಈ ನೀರಿಗೆ ದ್ರವ ರೂಪದ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಬಹಳಷ್ಟು ಒಳ್ಳೆ ಫಲ ಸಿಗುತ್ತೆ. ಈ ಆಹಾರ, ನೀರು, ವಿಶೇಷವಾಗಿ ಹೈನುಗಾರಿಕೆ, ತಂಪು ಪಾನೀಯ, ಇಂಥದ್ರಲ್ಲಿ ಒಂದು ಸ್ವಲ್ಪ ಅನುಕೂಲತೆಗಳು ಕಂಡು ಬರುವಂತಹ ಸಾಧ್ಯತೆಗಳಿದೆ. ಇನ್ನು ಆರೋಗ್ಯ ದೃಷ್ಟಿಕೋನದಿಂದ ನೋಡೋದಾದ್ರೆ ಆರೋಗ್ಯದಲ್ಲಿ ಸ್ಥಿರತೆ ಇರಲ್ಲ. ಯಾಕಂದ್ರೆ ಫಿಸಿಕಲಿ ಎಲ್ಲೊಂದ್ ಕಡೆ ನೋವು, ಫಿಟ್ನೆಸ್, ಸ್ಟ್ರೆಸ್, ಜಾಸ್ತಿ ಕೆಲಸ ಮಾಡಿರುವಂತಹ ಅನುಭವ, ರಕ್ತದೊತ್ತಡದ ಸಮಸ್ಯೆಗಳು ಕಂಡು ಬರುವಂತದ್ದು, ಗೊಂದಲಗಳು ಕಾಡುವಂತಹ ಸಾಧ್ಯತೆಗಳು ಕೆಲವೊಂದು ಜನರಿಗೆ ಕಂಡು ಬರುತ್ತೆ. ರಾಜಕಾರಣಿಗಳಿಗೆ ಅವಕಾಶಗಳು ಜಾಸ್ತಿ ಇರುತ್ತೆ, ಉಪಯೋಗ ಮಾಡ್ಕೊಳಕ್ ಆಗುತ್ತಾ ಇಲ್ಲ ಅನ್ನುವಂತ ಚಿಂತೆ ಇರುತ್ತೆ. ವಿಶೇಷವಾಗಿ ಕಲಾವಿದರಿಗೆ ಅವಕಾಶ ಚೆನ್ನಾಗಿರುತ್ತೆ, ಸರಿಯಾಗಿ ಉಪಯೋಗಿಸ್ಕೊಳ್ಳಿಲ್ವೇನೋ ಅನ್ನುವಂತ ಬೇಸರ ಕಾಣುವಂತಹ ಸಾಧ್ಯತೆಗಳು ಕಲಾವಿದರ ದಿಸೆಯಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು. ನೋಡಿ, ಈ ಬೀಗರ ದಿಸೆಯಿಂದ, ಮಾವನ ಮನೆಯಿಂದ, ಮಾವನ ಕಡೆಯಿಂದ, ಅತ್ತೆ ಕಡೆಯಿಂದ ಒಂದು ಉಡುಗೊರೆಯನ್ನ ನಿಮ್ಗೆ ಸಿಗುವಂತ ಸಾಧ್ಯತೆಗಳಿದೆ. ಐಷಾರಾಮದ ವಸ್ತುಗಳನ್ನ ಖರೀದಿ ಮಾಡಿ ದುಡ್ಡನ್ನ ಖರ್ಚು ಮಾಡ್ಕೊಳ್ಳುವಂತ ಸಾಧ್ಯತೆಗಳಿದೆ. ವಿವಾಹದಲ್ಲಿ ಕೆಲವೊಂದು ವಿಘ್ನಗಳು ಕಂಡು ಬರುವಂತಹ ಸಾಧ್ಯತೆಗಳಿದೆ. ಕೆಲವೊಂದು ಜನರಿಗೆ ಸಮಸ್ಯೆಗಳನ್ನ ಸರಿ ಮಾಡಿಕೊಂಡು ಮುಂದೆ ಹೋಗುವಂತ ಸಾಧ್ಯತೆಗಳು ಕೂಡ ಕಂಡು ಬರುತ್ತೆ ನಿಮ್ಮ ಬುದ್ಧಿವಂತಿಕೆಯಿಂದ. ನಿರುದ್ಯೋಗಿಗಳಿಗೆ ಉದ್ಯೋಗದ ಅವಕಾಶಗಳು ಕಂಡು ಬರ್ತಾ ಇರತಕ್ಕಂಥದ್ದು. ವ್ಯಾಪಾರ ಉದ್ಯೋಗದಲ್ಲಿ ಬಹಳಷ್ಟು ಪ್ರಗತಿಯನ್ನ ಕಂಡು ಬರುವಂತಹ ಸಾಧ್ಯತೆಗಳಿದೆ. ಪಿತ್ರಾರ್ಜಿತ ಆಸ್ತಿಯಲ್ಲಿ ಬಹಳಷ್ಟು ಲಾಭಗಳು ಕಂಡು ಬರುವಂತದ್ದು. ಉದ್ಯೋಗ ಕ್ಷೇತ್ರಗಳಲ್ಲಿ ಹೆಚ್ಚಿನ ಪ್ರಶಂಸೆಗಳಿಗೆ ಕಾರಣ ಆಗುವಂತಹ ಸಾಧ್ಯತೆಗಳಿದೆ. ನೀವೇನ್ ದುಡಿದಿರ್ತೀರಿ ಆ ದುಡಿದಕ್ಕೆ ಒಂದು ತಕ್ಕಂತ ಫಲ ನಿಮಗೆ ಸಿಗುವಂತದ್ದು. ಯಾರು ನಿಮಗೆ ವೈರಿಗಳು, ಶತ್ರುಗಳು ಇದ್ದಾರೆ ಅವರು ನಿಗ್ರಹಕ್ಕೊಳಗಾಗ್ತಾರೆ. ನಿಮ್ಮ ಒಂದು ಪವರ್ ಹೆಚ್ಚಾಗುವಂತಹ ಸಾಧ್ಯತೆಗಳಿದೆ. ಸ್ನೇಹಿತರೊಂದಿಗೆ ಹೊಂದಾಣಿಕೆ ಅನ್ನುವಂಥದ್ದು ಕಂಡು ಬರುವಂತಹ ಸಾಧ್ಯತೆಗಳು ಮೊದಲಾರ್ಧದಲ್ಲಿದೆ. ನೋಡಿ, ಶೇರ್ ವ್ಯಾಪಾರಿಗಳು, ಆಭರಣ ಅಥವಾ ಆಧುನಿಕ ತಂತ್ರಜ್ಞಾನದ ವ್ಯಾಪಾರಿಗಳಿಗೆ ಬಹಳಷ್ಟು ಶುಭಕರವಾದ ಫಲ ಸಿಗುತ್ತೆ. ಇನ್ನು ವೇದಾಂತ ಅಭ್ಯಾಸಗಳಲ್ಲಿ ಆಸಕ್ತಿ ಇರುತ್ತೆ. ಈ ಕೆಲವೊಂದು ವೇದ, ಉಪನಿಷತ್ತು, ಜ್ಯೋತಿಷ್ಯ, ಸ್ವಲ್ಪ ವೇದಗಳಲ್ಲಿ ಆಸಕ್ತಿ ಕಂಡು ಬರುತ್ತೆ. ಆಧ್ಯಾತ್ಮದಲ್ಲಿ ಒಲವು ಜಾಸ್ತಿ ಆಗುತ್ತೆ. ಗರ್ಭಿಣಿ ಸ್ತ್ರೀಯರು ಸ್ವಲ್ಪ ಎಚ್ಚರಿಕೆಯಿಂದಿರುವಂತದ್ದು ಒಳ್ಳೆಯದು. ಅಂತದ್ದೇನು ಸಮಸ್ಯೆ ಇಲ್ಲದಿದ್ರು ಕೂಡ ಕಾಲಕ್ಕೆ ಒಳ್ಳೆಯ ಆಹಾರ, ಒಳ್ಳೆಯ ಒಂದು ವೈದ್ಯಕೀಯ ಸೇವೆಯನ್ನು ಪಡ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡಿ, ಹಳೆಯ ಕೆಲಸಗಳು, ನಿಂತಿರುವಂತಹ ಕೆಲಸಗಳ ಬಗ್ಗೆ ಹೆಚ್ಚಿನ ಚಿಂತೆ ಇರುತ್ತೆ. ಆ ಚಿಂತನೆಯಿಂದ ಚಾಲನೆ ಸಿಗುತ್ತೆ. ಚಾಲನೆಯಿಂದ ಆ ಕೆಲಸ ಪೂರ್ಣಗೊಳಿಸುವಂತಹ ಸಾಧ್ಯತೆಗಳಿದೆ. ಉದ್ಯೋಗದಲ್ಲಿ ಅಧಿಕಾರಿಗಳಿಂದ
ಪ್ರಶಂಸೆಗಳಿಗೆ ಕಾರಣ ಆಗುತ್ತೆ. ಬಡ್ತಿ ಯೋಗ ಸಿಗುವಂತಹ ಸಾಧ್ಯತೆಗಳಿದೆ. ಒಳ್ಳೆಯ ಒಂದು ಫಲಗಳು ನಿಮಗೆ ಸಿಗುವಂತಹ ಸಾಧ್ಯತೆಗಳಿದೆ. ಅಂದ್ರೆ ಒಟ್ಟಾರೆಯಾಗಿ ಈ ತಿಂಗಳಲ್ಲಿ ಬಹಳ ಒಳ್ಳೆ ಫಲಗಳಿದೆ. ಎಷ್ಟು ಚಾಲೆಂಜ್ ಇದ್ರೂ ಕೂಡ, ಎಷ್ಟೇ ಸವಾಲುಗಳಿದ್ರು ಕೂಡ, ಎಷ್ಟೇ ಸಮಸ್ಯೆಗಳಿದ್ರು ಕೂಡ ಸಮರ್ಥವಾಗಿ ನಿಭಾಯಿಸುವಂತಹ ಶಕ್ತಿ ಸಾಮರ್ಥ್ಯವೂ ನಿಮ್ಮಲ್ಲಿದೆ. ಹಾಗಾಗಿ ಚಿಂತೆ ಮಾಡುವಂತ ಅವಶ್ಯಕತೆ ಇಲ್ಲ. ಒಳ್ಳೆ ಒಳ್ಳೆ ಕೆಲಸಗಳಾಗುತ್ತೆ, ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗುತ್ತೆ. ಆದ್ರೆ ಸ್ವಲ್ಪ ಜನಗಳ ವಿಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸಿದ್ರೆ ಸಾಕು, ಒಳ್ಳೆ ಫಲಗಳು ನಿಮ್ಗೆ ಸಿಗ್ತಾ ಇರ್ತಕ್ಕಂಥದ್ದು. ಈ ಎಲ್ಲ ಒಳ್ಳೆ ಫಲ ಸಿಗೋದಕ್ಕೆ ಪರಿಹಾರ ಬೇಕಲ್ವಾ? ಆ ಪರಿಹಾರಗಳನ್ನ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ವಿಡಿಯೋ ನಿಮ್ಗೆ ಉಪಯೋಗ ಆಗಿದ್ರೆ ದಯವಿಟ್ಟು ಲೈಕ್, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಅಲ್ಲೂ ಕೂಡ ಅಕ್ಟೋಬರ್ ತಿಂಗಳ 12 ರಾಶಿಯವರ ಫಲದ ಲಿಂಕ್ ಸಿಗುತ್ತೆ. ಬಹಳಷ್ಟು ವಿಡಿಯೋಗಳಿದೆ ಈ ಡಿಸ್ಕ್ರಿಪ್ಷನ್ ಲಿಂಕ್ ಅಲ್ಲಿ, ಹೋಗಿ ನೋಡ್ಕೊಂಡು ನಿಮಗೆ ಬೇಕಾಗಿರುವಂತ ಮಾಹಿತಿಯನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ. ಆಗಿದ್ರೆ ಪರಿಹಾರವನ್ನ ನೋಡ್ಕೊಂಡ್ಬಿಡೋಣ. ಮಿಥುನ್ ರಾಶಿಯವರಿಗೆ ಈ ಒಂದು ಅಕ್ಟೋಬರ್ ತಿಂಗಳಲ್ಲಿ ಏನು ಪರಿಹಾರ ಮಾಡ್ಕೋಬೇಕು, ಅದು ಎಂಥ ಅದ್ಭುತವಾದ ಪರಿಹಾರ ಇದೆ ಅಂತಂದ್ರೆ ನೋಡಿ, ಶ್ರೀ ಅನ್ನಪೂರ್ಣೇಶ್ವರಿ ತಾಯಿಯ ಪೂಜೆಯನ್ನು ಮಾಡುವಂಥದ್ದು, ಶ್ರೀ ಅನ್ನಪೂರ್ಣಾಷ್ಟಕ ಪಠಣ ಮಾಡುವಂಥದ್ದು. ಸ್ವಲ್ಪ ಸಾಧ್ಯವಾದ್ರೆ ಅನ್ನಪೂರ್ಣೇಶ್ವರಿ ತಾಯಿ ದೇಗುಲಕ್ಕೆ ಅಕ್ಕಿ ಬೇಳೆಯನ್ನ ದಾನವನ್ನಾಗಿ ನೀಡುವಂತಹ ಪ್ರಯತ್ನವನ್ನು ಮಾಡಿ, ಬಹಳ ಒಳ್ಳೆಯ ಅನುಕೂಲತೆಗಳಾಗುತ್ತೆ. ಇನ್ನು ವಾಸ್ತು ವಿಚಾರಕ್ಕೆ ಸಂಬಂಧಪಟ್ಟಂತ ಮಾಹಿತಿ ನೋಡೋದಾದ್ರೆ, ಉತ್ತರದ ಗೋಡೆಗೆ ನಿಮ್ಮ ಹಿರಿಯರ ಭಾವಚಿತ್ರವನ್ನ ಹಾಕುವಂತಹ ಪ್ರಯತ್ನವನ್ನ ಮಾಡಿ. ನಿಮ್ಮ ಪೂರ್ವಿಕರು, ನಿಮ್ಮ ಹಿರಿಯರು, ಅಂತ ಹಿರಿಯರ ಫೋಟೋವನ್ನ ಉತ್ತರದ ಗೋಡೆಗೆ ಹಾಕಬೇಕು. ಅದು ನಿಮಗೆ ಬಹಳ ಒಳ್ಳೆಯ ಫಲಗಳು ಸಿಗುತ್ತೆ. ಜೊತೆಗೆ ಶ್ರೀ ಪವಮಾನ ಸೂಕ್ತವನ್ನ ಪಠಣ ಮಾಡತಕ್ಕಂಥದ್ದು, ಸಂಕಟ ಮೋಚನ ಆಂಜನೇಯ ಸ್ತೋತ್ರವನ್ನ ಪಠಣ ಮಾಡೋದ್ರಿಂದನೂ ಕೂಡ ನಿಮಗೆ ಒಳ್ಳೆ ಫಲ ಸಿಗುತ್ತೆ. ಎಲ್ಲವೂ ಮಾಡಕ್ಕಾಗ್ಲಿಲ್ವಾ, ಒಂದ್ ಎರಡನ್ನಾದ್ರೂ ಶ್ರದ್ಧೆ ಭಕ್ತಿಯಿಂದ ಮಾಡಿ. ಸುಮ್ಮನೆ ಗುರುಗಳು ಹೇಳಿದ್ದಾರೆ ಅಂತೇಳಿ ಕಾಟಾಚಾರಕ್ಕೆ ಮಾಡಿದ್ರೆ ಪ್ರಯೋಜನ ಇಲ್ಲ. ಮನಸ ಇಚ್ಛೆಯಿಂದ ಈ ಒಂದು ಪೂಜೆಯನ್ನ ಮಾಡ್ಕೊಳ್ಳಿ. ಖಂಡಿತ ದೈವ ಕೃಪೆಗೆ ಪಾತ್ರವಾಗ್ತೀರಿ. ದೈವ ಕೃಪೆ ಅನ್ನುವಂಥದ್ದು ಒಂದು ಇತ್ತು ಅಂತಂದ್ರೆ ಖಂಡಿತ ಎಂತ ಸಂಕಷ್ಟಗಳಿದ್ರು ಕೂಡ ನಿವಾರಣೆ ಆಗುತ್ತೆ. ಮತ್ತು ನಿಮ್ಮ ಕಾಯಕ, ನಿಮ್ಮ ಕೆಲಸವನ್ನ ಪ್ರೀತಿಸಿ, ಖಂಡಿತ ನಿಮ್ಗೆ ಒಳ್ಳೆ ಫಲ ಸಿಗುತ್ತೆ. ಒಳ್ಳೆ ಫಲ ಸಿಗಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನಃ ಸುಖಿನೋ ಭವಂತು.